ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸಂಚಿಕೆ. ಇದೊಂದು ಫುಲ್ಲು ಕಾಮಿಡಿ ಸಂಚಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಗೌರಿ ಮನಸ್ಸಲ್ಲಿರೋ ಎಲ್ಲ ಪ್ರೀತಿನೂ ಈ ಕಡೆ ವಿವೇಕ್ ಹತ್ರ ಹೇಳ್ಕೊಂಡಿದ್ದಾಳೆ, ಮನೆಯವ್ರ ಮುಂದೆನೂ ಸಹ ಹೇಳ್ಕೊಂಡಿದ್ದಾಳೆ. ವಿವೇಕ್ ಗೌರಿನ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದು ಮನೆಯವ್ರ ಮುಂದೆ ವಿವೇಕ್ ಸಹ ಹೇಳ್ಕೊಂಡಿದ್ದಾರೆ. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಡೈಲಿ ವಿಡಿಯೋಗಳನ್ನ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಬನ್ನಿ ವಿಡಿಯೋ ಪೂರ್ತಿಯಾಗಿ ನೋಡೋಣ. ಸಂಚಿಕೆ ಆರಂಭದಲ್ಲಿ ಮನೆಯವರೆಲ್ಲ ಫಂಕ್ಷನ್ ಮಾಡ್ತಿದ್ರೆ ಈ ಕಡೆ ಒಂದು ಬ್ಯಾಗ್ ಫುಲ್ಲು ಕುಡಿದ್ಬಿಟ್ಟಿರ್ತಾರೆ. ಜ್ಯೂಸಲ್ಲಿ ಈ ಕುಡಿಯೋದನ್ನ ಮಿಕ್ಸ್ ಮಾಡಿ ಈ ಅನಿಕೇತ್ ಮಾಡಿರೋ ಫ್ರಾಡ್ ಕೆಲಸದಿಂದ ಇದು ಈ ರೀತಿ ಅಲ್ಲ ಆಗೋಗ್ಬಿಟ್ಟಿರುತ್ತೆ ಮಿಸ್ಸಾಗಿ. ಗೌರಿ ಮತ್ತು ಈ ಕಡೆ ನಮ್ಮ ಆಶಾ ಅವ್ರ ಗಂಡ ಎಲ್ಲನೂ ಸಹ ಶರ್ಮಾ ಎಲ್ಲನೂ ಸಹ ಕುಡಿದ್ಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ನಾವೇನು ಮಾತಾಡ್ತಿರ್ತೀವಿ ಅಂತ. ಇನ್ನು ಸರಿತಾ ಇದ್ದೋಳು, ಏ ಗೌರಿ ಏನೇ ನಿಮ್ಮ ಅಪ್ಪ ಅಮ್ಮ ಕಲಿಸ್ಕೊಟ್ಟಿರೋದು ಇದೇ ಬುದ್ಧಿನ, ನೋಡಿ ಯಾವ ಥರ ಆಡ್ತಾ ಇದ್ದಾಳೆ ನಿಮ್ಮ ಮಗಳು ಅಂತೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಮುಂದೆನೇ ಬೈತಾ ಇರ್ತಾರೆ. ಅಯ್ಯೋ ಅತ್ತೆ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರಾ? ನಾನೇನು ಬೇಕು ಅಂತ ಮಾತಾಡ್ತಿದ್ದೀನಾ? ನೀವೇನೇ ಅಂದರೂ ನನಗೆ ಕೋಪ ಇಲ್ಲ. ನನಗೆ ಗೊತ್ತು ನೀವು ನನ್ನ ಏನಕ್ಕೆ ಬೈತೀರಾ ಅಂತ. ನಾನು ನಿಮ್ಮ ಮನೆಗೆ ಇಷ್ಟ ಇಲ್ಲದೆ ಬಂದಿರೋ ಸೊಸೆ ಅಂತ. ನಾನೇನು ಮಾಡಲಿ, ಇದರಲ್ಲಿ ನನ್ನ ತಪ್ಪ ಅಂತೇಳ್ಬಿಟ್ಟು ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ. ಎಲ್ಲರೂ ಒಂದೊಂದು ಥರ ಮಾತಾಡ್ತಾ ಇರ್ತಾರೆ. ಇನ್ನು ಚಿನ್ನು ಕುಡಿದ್ಬಿಟ್ಟು ಸರಿಯಾಗಿ ಅನಿಕೇತ್ಗೆ ಬಾರಿಸಾಕ್ತಾಳೆ. ಆ ಕಡೆ ಈ ಚಂಚಲ ಇದ್ದೋಳು ಅವ್ರ ಅಣ್ಣ ಈ ಕಡೆ ಚಕ್ರವರ್ತಿ ಸರಿತಾ ಎಲ್ಲರನ್ನೂ ಸಹ ಬಾಯಿಗೆ ಬಂದಾಗ ಬೈಕೊಂಡು ನನ್ನ ಮಗನ ಜೀವನನ ಹಾಳು ಮಾಡಿಬಿಟ್ರ ನೀವು ಅಂತೇಳ್ಬಿಟ್ಟು ಬೇಕಾಬಿಟ್ಟು ಬೈತಾ ಇರ್ತಾಳೆ. ಸೊ ಇದನ್ನೆಲ್ಲ ನೋಡಿದಂಥ ಸರಿತಂಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಇನ್ನು ನಮ್ಮ ಕಾಂತ ಇದ್ದೋಳು, ಹೇ ಗೌರಿ ಬಾರೆ ರೂಮಲ್ಲಿ ರೆಸ್ಟ್ ಮಾಡ್ಬಾ ಅಂತ ಅಂದ್ಬಿಟ್ಟು ಅಂದಾಗ, ಅಯ್ಯೋ ಬಿಡಮ್ಮ, ನೀನನ್ನು ಎತ್ತಿರೋ ಅಮ್ಮ, ಆದರೆ ವಿವೇಕ್ ಎತ್ತಿರೋ ಅಮ್ಮ ನಮ್ಮ ಅತ್ತೆ. ನಿನಗೆ ನನಗೇನಾದರೂ ಹೊಡೆದ್ರೆ ನೋವಾಗುತ್ತೆ, ಅದೇ ರೀತಿ ವಿವೇಕ್ ಕೆಟ್ಬಿದ್ರೆ ನಮ್ಮ ಅತ್ತೆಗೆ ನೋವಾಗುತ್ತೆ. ನಿಂಗೆ ಅಷ್ಟು ಗೊತ್ತಾಗಲ್ವೇನಮ್ಮ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಏಯ್ ಸುಮ್ಮನೆ ರೇ ಉಷ್ ಅಂದಾಗ, ಅಯ್ಯೋ ಇದೇನು ನಡೀತಾ ಇದೆ ಇಲ್ಲಿ ಒಂದು ಗೊತ್ತಾಗ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ಸರಿತಾ ಕೇಳಿದಾಗ, ಅಮ್ಮ ಯಾರೋ ಇವ್ರಿಗೆ ಜ್ಯೂಸಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಈ ಕಡೆ ವಿವೇಕ್ ಹೇಳ್ತಾರೆ. ಏನು ಮನೆಯವ್ರ ಮುಂದೆ ಎಲ್ಲ ಹಿಂಗೆ ಮರ್ಯಾದೆ ಹೋಗಿಸ್ಕೊತಾ ಇದ್ದಾರಲ್ಲ, ಇವ್ರಿಗೆ ಏನು ಬಂದಿರೋದು ಅಂತೇಳ್ಬಿಟ್ಟು ಈ ಕಡೆ ಸರಿತಾ ಕೂಗಾಡ್ತಿದ್ರೆ, ಅಯ್ಯೋ ಅತ್ತೆ ಯಾಕೆ ಕೂಗಾಡ್ತಿದ್ದೀರಾ ಅಂತೇಳ್ಬಿಟ್ಟು ಗೌರಿ ಕೇಳಿದಾಗ ಆಶಾ ಇದ್ದೋಳು, ನಮ್ಮ ಅಕ್ಕಂಗೂ ಒಂದು ಪೆಗ್ ಕೊಟ್ಟಿದ್ರೆ ಅಕ್ಕನೂ ಮನಸ್ಸಲ್ಲಿರೋ ಮಾತೆಲ್ಲ ಆಚೆ ಹಾಕ್ಬಿಡ್ತಿದ್ಲು ಅಂತೇಳ್ಬಿಟ್ಟು ಈ ಕಡೆ ಆಶಾ ಹೇಳ್ತಾ ಇರ್ತಾಳೆ. ಆಶಾ ಸುಮ್ಮನೆ ಇದ್ರೆ ಸರಿ ಅಂದಾಗ, ಸರಿ ಈಗೇನು ನಾನು ಮಾತಾಡಬಾರ್ದಲ್ವಾ ಅಂತೇಳ್ಬಿಟ್ಟು ಗೌರಿ ಚುಪ್ಪಾಗಿರ್ತಾಳೆ. ಅಲ್ಲಿಗೆ ನಮ್ಮ ಆಶುನ ಮಗ ಕವಿತೆಗಳನ್ನ ಹೇಳ್ಕೊಂಡು ಬರ್ತಾ ಇರ್ತಾನೆ. ಆಹಾ ಎಷ್ಟು ಚೆನ್ನಾಗಿರುತ್ತೆ ಈ ಒಂದು ಎಣ್ಣೆ ಹೊಡೆದಾಗ ಎಷ್ಟು ಸೊಂಪಾಗಿರುತ್ತೆ ಅಂದಾಗ, ಹೌದು ಈ ಮದುವೆ ಆಗಿರೋ ಗಂಡ ಹೆಂಡ್ತಿ ಮೇಲೆ ಬಿದ್ದೋದ್ರೂ ಪ್ರೀತಿ ಮಾಡ್ತಿರೋನು ಒಬ್ಬ ಗಂಡನ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅವನಿಗೆ ರಸಿಕತೆನೇ ಇಲ್ಲ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಇದೆಲ್ಲ ಕೇಳಿಸ್ಕೊಂಡು ಅವಮಾನ ಆಗ್ತಾ ಇರುತ್ತೆ ನಮ್ಮ ಸರಿತಾ ವಿವೇಕ್ ಎಲ್ಲರಿಗೂ ಸಹ. ಏನೋ ಬಂದಿರೋದು ಇವಳು ಈ ರೀತಿ ಎಲ್ಲ ಆಡ್ತಾ ಇದ್ದಾಳಲ್ಲೋ ವಿವೇಕ್ ಅಂತೇಳಿ ಬಿಟ್ಟು ಸರಿತಾ ಹೇಳ್ತಾ ಇರ್ತಾರೆ. ಅಮ್ಮ ನೀನು ಯಾಕೆ ಬರೀ ಗೌರಿನೇ ಬೈತಾ ಇದೆಯಾ? ಎಲ್ಲರೂ ಸಹ ಕುಡ್ದಿದ್ದಾರೆ ತಾನೆ, ಅವ್ರಿಗೆಲ್ಲ ಯಾಕೆ ಬೈತಿಲ್ಲ ಅಂತೇಳ್ಬಿಟ್ಟು ವಿವೇಕ್ ಪ್ರಶ್ನೆ ಮಾಡಿಬಿಡ್ತಾನೆ. ನೀನೇನಾ ವಿವೇಕ್ ಈ ಥರ ಮಾತಾಡ್ತಿರೋದು ಅಂದಾಗ, ಹೌದಮ್ಮ ಗೌರಿ ಬೇಕು ಅಂತ ಏನು ಕುಡ್ದಿಲ್ಲ ತಾನೆ, ಇವರೆಲ್ಲರೂ ಸಹ ಕುಡ್ದಿದ್ದಾರೆ, ಯಾರೋ ಜ್ಯೂಸಲ್ಲಿ ಎಣ್ಣೆನ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ, ನೀನು ಗೌರಿ ಮೇಲೆ ತಪ್ಪಾಗ್ತಿದೆಯಲ್ಲ ಅಂದಾಗ, ಅಯ್ಯೋ ನೋಡಿ ಅಳಿಯಂದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ನಮ್ಮ ಮಗಳು ಈ ರೀತಿಯೆಲ್ಲ ಆಡ್ದೋಳೆ ಅಲ್ಲ ಅಂತೇಳ್ಬಿಟ್ಟು ಈ ಕಡೆ ಗೌರಿ ತಂದೆ ಹೇಳಿದಾಗ, ಹೌದು ನೀವು ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಅವಳು ಯಾಕೆ ಈ ರೀತಿ ಮಾಡ್ತಿದ್ಲು? ಅವಳು ಮಾಡಿದ ತಪ್ಪು, ನಿಮ್ಮ ದೊಡ್ಡ ಮಗಳನ್ನ ಈ ಅನಿಕೇತ್ ಪ್ರೀತಿ ಮಾಡಿ ಅವಳು ವಿವೇಕ್ ಅವನ್ನ ಇಷ್ಟಪಟ್ಟು ಅವಳು ಚೌಟ್ರಿಂದ ಓಡೋಗಿದ್ದು ದೊಡ್ಡ ತಪ್ಪು. ಅಲ್ಲಿಂದ ಮುಸ್ಕಾಕಿ ಈ ಚಂಚಲ ಈ ಗೌರಿನ ನಮಗೆ ತಂದು ಗಂಟಾಕಿದ್ದು ಇನ್ನೊಂದು ತಪ್ಪು. ಈಗ ಇವಳು ಮನೆಗೆ ಬಂದು ಈ ಥರ ಡ್ಯಾನ್ಸ್ ಆಡ್ತಿದ್ದಾಳ, ಇದು ಮತ್ತೊಂದು ತಪ್ಪು. ಇನ್ನು ಏನೇನು ತಪ್ಪುಗಳು ಮಾಡಬೇಕೋ ಮಾಡಿ ಅಂತೇಳ್ಬಿಟ್ಟು ಸರಿತಾ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ ಎಲ್ಲರಿಗೂ ಸಹ. ಈ ಕಡೆ ವಿವೇಕ್ ಹೋಗೋ ನಿನ್ನ ಹೆಂಡ್ತಿನ ರೂಮಿಗೆ ಕರ್ಕೊಂಡು ಹೋಗೋ ಅಂತೇಳ್ಬಿಟ್ಟು ಈ ಕಡೆ ಚಕ್ರವರ್ತಿ ಅವರೆಲ್ಲ ಹೇಳ್ತಾ ಇರ್ತಾರೆ. ಇನ್ನು ಇವಳು ಹೆಂಗೆ ಕರ್ಕೊಂಡು ಹೋಗೋದು ಅಂದಾಗ, ಎತ್ಕೊಂಡು ಹೋಗೋ ಇವಳು ಬರ್ತಾ ಇರಲ್ವಲ್ಲ. ಸೊ ಅತ್ತೆ ನಿಮ್ಗೆ ಎಷ್ಟು ಪ್ರೀತಿ ಮಗನ ಮೇಲೆ ಅಂತ ನನಗೆ ಗೊತ್ತತ್ತೆ, ನಾನೇನು ನಿಮ್ಮ ಮಗನ್ನ ಕಿತ್ಕೊಬಿಡಲ್ಲ, ನೀವು ನನಗೆ ಬೈದರೂ ಪರವಾಗಿಲ್ಲ. ಯಾಕೆ ಅಂದರೆ ನೀವು ಬೈಯೋದು ನಂಗೆ ಆಶೀರ್ವಾದ ಇದ್ದಂಗತ್ತೆ, ನಾನು ಯಾವತ್ತೂ ನಿಮ್ಮ ಮೇಲೆ ಕೋಪ ಮಾಡ್ಕೊಳಲ್ಲ. ಐ ಲವ್ ಯು ಅಮ್ಮ, ಐ ಲವ್ ಯು ಸೋ ಮಚ್ ಅತ್ತೆಮ್ಮ ಅಂತೇಳ್ಬಿಟ್ಟು ಅವ್ರ ಅಮ್ಮ ಅವ್ರ ಅತ್ತೆಗೆಲ್ಲನೂ ಸಹ ಹೇಳ್ತಿರ್ತಾನೆ. ವಿವೇಕ್ ಇವಳು ಇಲ್ಲೇ ಬಿಟ್ಟರೆ ಇನ್ನೂ ಜಾಸ್ತಿ ಮಾತಾಡ್ಬಿಡ್ತಾಳೆ ಅಂತ ಸರಕ್ ಅಂತ ಹೇಳ್ಕೊಂಡು ಈ ಮಗು ಥರ ಎತ್ಕೊಂಡ್ಬಿಡ್ತಾರೆ. ರೀ ನೀವು ನನ್ನ ಎತ್ಕೊಂಡಿದ್ದೀರಾ ನಿಜವಾಗ್ಲೂ? ಅಯ್ಯೋ ಒಳ್ಳೆ ಗಾಳಿಲಿ ತೇಲಾಡೋ ಥರ ಐತೆ ಅಂದಾಗ, ಹೌದು ಟೈಟ್ ಆದರೆ ಫುಲ್ಲು ಇನ್ನೇನು ಗಾಡೀಲಿ ತೇಲಾಡ್ದೆ ಇನ್ನೇನಿರುತ್ತೆ ಅಂದ್ಬಿಟ್ಟು ಈ ಕಡೆ ಆಶಿನ ಗಂಡ ಕಾಮಿಡಿ ಮಾಡ್ತಾ ಇರ್ತಾರೆ. ವಾವ್ ಎಷ್ಟು ಚೆನ್ನಾಗಿದೆ ರೀ ನಿಮಗೆ ನನ್ನ ಮೇಲೆ ಪ್ರೀತಿ ಬಂದ್ಬಿಡ್ತಾ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಈ ಕಡೆ ಗೌರಿ ಎಷ್ಟು ಮಾತಾಡ್ತಿದ್ಯಾ ಸುಮ್ಮನೆ ಇರು ಅಂತೇಳ್ಬಿಟ್ಟು ಗೌರಿನ ರೂಮ್ ಒಳಗೆ ಕರ್ಕೊಂಡು ಹೋಗೋಕ್ಕೆ ಹೋದರೆ ಈ ಕಡೆ ನಮ್ಮ ಸರಿತಾಗೆ
ನಮ್ಮ ಗೌರಿ ಇದ್ದೋಳು ಅತ್ತೆ ಐ ಲವ್ ಯು ಅತ್ತೆ, ನಾಳೆ ಮಾತಾಡೋಣ ಅಂತೇಳ್ಬಿಟ್ಟು ಅವಳು ಸಹ ಟಾಟಾ ಬಾಯ್ ಮಾಡ್ತಿರ್ತಾಳೆ. ಎಲ್ಲರಿಗೂ ಏನಾಗಿದೆ, ಯಾಕೆ ಈ ರೀತಿ ಎಲ್ಲ ನಡ್ಕೊತಾ ಇದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಗೌರಿ ಕಡೆಗೆ ವಿವೇಕ್ ಮಾತಾಡಿದ್ದು ಸರಿ ತುಂಗೆ ಯಾಕೋ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾರಲ್ಲ, ಇದೇನಿದು ವಿವೇಕ್ ಈ ರೀತಿ ಮಾಡ್ಬಿಟ್ನಲ್ಲ, ಅವಳ ಕಡೆಗೆ ಮಾತಾಡ್ತಾನಲ್ಲ ಅಂತೇಳ್ಬಿಟ್ಟು ನಮ್ಮ ಗೌರಿ ಸರಿತಾ ಬೇಜಾರು ಮಾಡ್ಕೊತಿರ್ತಾಳೆ. ಆದರೆ ಏನು ಮಾಡೋಕ್ಕಾಗುತ್ತೆ, ವಿವೇಕ್ ಗೊತ್ತು ಗೌರಿ ಏನೂ ತಪ್ಪು ಮಾಡಲ್ಲ, ಅವಳು ತುಂಬ ಒಳ್ಳೆ ಹುಡುಗಿ ಅಂತೇಳ್ಬಿಟ್ಟು ಯಾರೋ ಕುಡಿಸಿದ್ದಾರೆ ಅದಕ್ಕೆ ಈ ರೀತಿ ಆಡ್ತಿದ್ದಾಳೆ ಅಂತ. ಇನ್ನು ಕಾಂತಲಕ್ಷ್ಮಿದವಳು ನನ್ನ ಮಗಳು ಯಾವುದೇ ಕಾಲದಲ್ಲೂ ಈ ರೀತಿ ಆಡಿಲ್ಲ ಅಮ್ಮೋರೆ, ದಯವಿಟ್ಟು ನಮ್ಮ ಗೌರಿ ಮೇಲೆ ತಪ್ಪಾಗಿ ತಿಳ್ಕೊಬೇಡಿ, ಯಾರೋ ಎಣ್ಣೆ ಕುಡಿಸಿ ಈ ರೀತಿ ಆಡ್ತಿದ್ದಾಳೆ ಅಂದ್ಬಿಟ್ಟು ಈ ಕಡೆ ಕಾಂತಲಕ್ಷ್ಮಿ ಅವ್ರ ಯಜಮಾನರು ಕ್ಷಮೆ ಕೇಳ್ತಿದ್ರೆ, ಈ ಕಡೆ ಈ ಮೋನಿಕಾ ಇದ್ದೋಳು ಇವಳು ಮನಸ್ಸಲ್ಲಿರೋದನ್ನೆಲ್ಲ ಆಚೆ ಹಾಕ್ಕೊತಾ ಇದ್ದಾಳೆ. ವಿವೇಕ್ ಮೇಲೆ ಪ್ರೀತಿ ಇದೆಯಲ್ಲ ಅದನ್ನ ಹೇಳ್ಕೊತಾ ಇದ್ದಾಳೆ ಅಂತೇಳ್ಬಿಟ್ಟು ಈ ಕಡೆ ಅವಳು ಕೊಂಕು ಮಾತುಗಳನ್ನ ಆಡ್ಕೊತಿರ್ತಾಳೆ. ಏನೇ ಮಾಡಲಿ ಏನೇ ಹೋಗಲಿ ನಮ್ಮ ಗೌರಿ ಮಾತ್ರ ವಿವೇಕ್ನ ಎಷ್ಟು ಪ್ರೀತಿ ಮಾಡಿರ್ತಾಳೆ ಅಷ್ಟೇ ಅವ್ರ ಅಮ್ಮನ್ನೂ ಸಹ ಪ್ರೀತಿ ಮಾಡ್ತಾಳೆ. ಅಂದರೆ ಸರಿತುಂಗೂ ಅಷ್ಟೇ ಮರ್ಯಾದಿನ ಕೊಡ್ತಾಳೆ. ನೋಡೋಣ ಈಗ ರೂಮಲ್ಲಿ ವಿವೇಕ್ ಮತ್ತು ಗೌರಿ ನಡುವೆ ಆಗೋ ಒಂದು ಮಾತುಕತೆ, ಗೌರಿ ಮೇಲೆ ಈ ವಿವೇಕ್ ಇರೋದು ಕಾಳಜಿನ ಇಲ್ಲ ಪ್ರೀತಿನ, ಅದು ಸಹ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.